ಆತ ಬಿಜೆಪಿ ಕಾರ್ಯಕರ್ತ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಿದ್ದ. ಸಚಿವರು ಹೇಳಿದ್ರು ಅಂತ 4 ಕೋಟಿ ರೂಪಾಯಿ ವರ್ಕ್ ಮಾಡಿದ. ಆದ್ರೆ ನಂತರ ಅದೇನಾಯ್ತು ಏನು? ಸಚಿವರ ವಿರುದ್ಧವೇ ಪ್ರಧಾನಿ ತನಕ ಕಂಪ್ಲೇಂಟ್ ಕೊಟ್ಟಿದ್ದ. ಇದೀಗ ಆತ ಸಾವಿನ ಮನೆ ಸೇರಿದ್ದು ಸಚಿವರತ್ತಲೇ ಆತ್ಮಹತ್ಯೆ ನೆರಳು ಬಿದ್ದಿದೆ. ಜೀವನೇ ಕಳ್ಕೊಬರುತ್ತೆ, ಅದಕ್ಕೆಲ್ಲ ಇವರೇ ನಿರ್ವಹಣೆ ಇವರೇ ಆಗ ಕೊಲೆನೇ ಸರ್ ಇದು. ಈಶ್ವರಪ್ಪ ಅವರೇ ಮಾಡಿಸಿರೋದು. ಲಂಚ 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 ಅಂತ ನನ್ನ ಗಂಡನ ಹತ್ರ ಕೊಂದಾಕ್ಬಿಟ್ರು. ರಾಜ್ಯಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿರೋ ಸಂತೋಷ್ ಸಾವಿನ ಹಿಂದೆ ಬಹಳ ದೊಡ್ಡ ರಾಜಕೀಯ ತಿರುವು ಇದೆ. ಭ್ರಷ್ಟಾಚಾರದ ಬಣ್ಣ ಮೆತ್ತಿಕೊಂಡಿದೆ. ಕಮಿಷನ್ ಕಾಳಗದ ಕಹಾನಿ ಇದೆ. ಇದೊಂದು ಸಾವು ಹತ್ತಾರು ಅನುಮಾನಗಳನ್ನ ಹುಟ್ಟು ಹಾಕಿದೆ. ಬೆಳಗಾವಿ ಟು ಧಾರವಾಡ, ಧಾರವಾಡ ಟು ಉಡುಪಿ ಆತ್ಮಹತ್ಯೆ. ಸಂತೋಷ್ ಸಾವಿನ ಸುತ್ತ ಸುಳಿದಾಡ್ತಿದೆ 108 ಅನುಮಾನ. ಎಸ್, ಬೆಳಗಾವಿಯ ಸಂತೋಷ್ ಪಾಟೀಲ್ ತನ್ನ 2 ಸ್ನೇಹಿತರ ಜೊತೆಯಲ್ಲಿ ಉಡುಪಿಗೆ ಬಂದಿದ್ರು. ಇಲ್ಲಿನ ಶಾಂಭವಿ ಲಾಡ್ಜ್ನಲ್ಲಿ 2 ಪ್ರತ್ಯೇಕ ರೂಮ್ ಬುಕ್ ಮಾಡಿದ್ರು. ಒಂದು ರೂಮ್ನಲ್ಲಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಒಬ್ಬರೇ ತಂಗಿದ್ರು. ಇನ್ನೊಂದು ರೂಮ್ನಲ್ಲಿ ಇನ್ನಿಬ್ಬರು ಸ್ನೇಹಿತರು ಸ್ಟೇ ಆಗಿದ್ರು. ಸಿಎಂ ಭೇಟಿಗಾಗಿಯೇ ಉಡುಪಿಗೆ ಬಂದಿದ್ರ ಸಂತೋಷ್. ಅಷ್ಟಕ್ಕೂ ಸಂತೋಷ್ ಪಾಟೀಲ್ ಉಡುಪಿಗೆ ಬಂದಿದ್ದೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗೋದಕ್ಕೆ ಎನ್ನಲಾಗ್ತಿದೆ. ಉಡುಪಿಯಲ್ಲಿ ಸೋಮವಾರ ಸಿಎಂ ಬೊಮ್ಮಾಯಿ ಕಾರ್ಯಕ್ರಮ ಇದ್ದಿದ್ರಿಂದ ಅವರನ್ನ ಭೇಟಿಯಾಗೋದಕ್ಕೆ ಪ್ಲಾನ್ ಮಾಡಿದ್ರಂತೆ. ಸೋಮವಾರ ಮಧ್ಯಾಹ್ನ 2:30 ಸಮಯಕ್ಕೆ ಉಡುಪಿಗೆ ಬಂದಿದ್ದ ಸಂತೋಷ್ ಸಿಎಂ ಕಾರ್ಯಕ್ರಮ ನಡೆದ ಸಮೀಪದ ಹೋಟೆಲ್ನಲ್ಲಿ ತಂಗಿದ್ರು. ಸಂತೋಷ್ ಮತ್ತು ಅವರ 2 ಫ್ರೆಂಡ್ಸ್ ಇದ್ದಿದ್ರಿಂದ 2 ರೂಮ್ ಬುಕ್ ಮಾಡಿದ್ರು. ಹೌದು, 40% ಕಮಿಷನ್ ಆರೋಪ ಮಾಡಿದ್ದ ಸಂತೋಷ್ ಧಾರವಾಡ ಪ್ರಶಾಂತ್ ಶೆಟ್ಟಿ, ಕೊಡಗು ಮೂಲದ ಸಂತೋಷ್ ಮೇದಪ್ಪ ಎನ್ನುವವರ ಜೊತೆ ಉಡುಪಿಗೆ ಬಂದಿದ್ರಂತೆ. ಶಾಂಭವಿ ಲಾಡ್ಜ್ನಲ್ಲಿ 2 ಪ್ರತ್ಯೇಕ ರೂಮ್ ಬುಕಿಂಗ್ ಮಾಡಿದ್ರು. ಆದ್ರೆ ಇವರು ಬಾಲ್ಯ ಸ್ನೇಹಿತರಾಗಿದ್ರ ಅಥವಾ ಸಂತೋಷ್ ಗುತ್ತಿಗೆದಾರನಾದ ನಂತರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಫ್ರೆಂಡ್ಸ್ ಆಗಿದ್ರ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಸಂತೋಷ್ ಸ್ನೇಹಿತರು, ಪ್ರತ್ಯೇಕ ರೂಮ್, ಹೊಟ್ಟೆ ನೋವು. ಸಂತೋಷ್ ಪಾಟೀಲ್ ಲಾಡ್ಜ್ನಲ್ಲಿ ಪ್ರತ್ಯೇಕ ರೂಮ್ ಪಡೆದಿದ್ರು. ಸ್ನೇಹಿತರ ಜೊತೆ ಕಾಲ ಕಳೆದು ಸಂತೋಷ್ ಕುಂದಾಪುರದಲ್ಲಿ ಶಾಪಿಂಗ್ ಮಾಡಿದ್ರಂತೆ. 2 ಸ್ನೇಹಿತರ ಜೊತೆ ಹೋಟೆಲ್ಗೆ ಊಟಕ್ಕೂ ಹೋಗಿದ್ದಾರೆ. ಆದ್ರೆ ಹೊಟ್ಟೆ ನೋವು ಅಂತ ಸಂತೋಷ್ ಊಟ ಮಾಡಿರ್ಲಿಲ್ವಂತೆ. ಆದ್ರೆ ಜ್ಯೂಸ್ ಪಾರ್ಸಲ್ ತೆಗೆದುಕೊಂಡು ರೂಮ್ಗೆ ಬಂದಿದ್ದಾರೆ. ಲಾಡ್ಜ್ನ 207ನೇ ರೂಮ್ನಲ್ಲಿ ಇದ್ದ ಸಂತೋಷ್ ಪಾಟೀಲ್ ಇಡೀ ದಿನ ಜೊತೆಗಿದ್ದ ಫ್ರೆಂಡ್ಸ್ ಸಂತೋಷ್ನನ್ನ ಒಂದು ರೂಮ್ನಲ್ಲಿ ಬಿಟ್ಟು ಪ್ರತ್ಯೇಕ ರೂಮ್ಗೆ ಹೋಗಿದ್ದಾರೆ. ಸಾವಿನ ಸಂದೇಶಕ್ಕೂ ಮೊದಲು ಗುಡ್ ನೈಟ್ ಮೆಸೇಜ್. ಗುತ್ತಿಗೆದಾರ ಸಂತೋಷ್ ಸಾವಿನ ಸಂದೇಶ ಕಳಿಸೋದಕ್ಕೂ ಮುನ್ನ ಎಲ್ಲಾ ಮಾಧ್ಯಮದವರಿಗೆ ಗುಡ್ ನೈಟ್ ಮೆಸೇಜ್ ಮಾಡಿದ್ದಾರೆ. ಸೋಮವಾರ ರಾತ್ರಿ 10:52 ಶುಭರಾತ್ರಿ ಸಂದೇಶ ಕಳಿಸಿದ ಸಂತೋಷ್ಗೆ ಕೆಲವರು ರಿಪ್ಲೈ ಮಾಡಿದ್ರು. ಇದಾದ 44 ನಿಮಿಷದ ಬಳಿಕ ಸಂತೋಷ್ ಕಡೆಯಿಂದ ವಾಟ್ಸಪ್ ಸಾವಿನ ಸಂದೇಶ ಬಂದಿದೆ. ರಾತ್ರಿ ಮಾಧ್ಯಮಗಳಿಗೆ ಸಂತೋಷ್ ಆತ್ಮಹತ್ಯೆ ಸಂದೇಶ ಕಳಿಸಿದ್ದು, ನನ್ನ ಸಾವಿಗೆ ಈಶ್ವರಪ್ಪರೇ ಕಾರಣ, ನನ್ನ ಪತ್ನಿ ಮಕ್ಕಳಿಗೆ ಸಹಾಯ ಮಾಡಿ ಅಂತ ಪ್ರಧಾನಿ ಹಾಗೂ ಬಿಎಸ್ವೈಗೆ ಮನವಿ ಮಾಡಿದ್ರು. ಶಾಕ್. ರೂಮ್ ಬಾಗಿಲು ಓಪನ್ ಮಾಡಿದವರು ಶೇಕ್. ಹೌದು, ರಾತ್ರಿ ಹೊಟ್ಟೆ ನೋವು ಅಂತ ಪ್ರತ್ಯೇಕವಾಗಿನೇ ಮಲಗಿದ್ದ ಸಂತೋಷ್ ಬೆಳಗ್ಗೆ ಆದ್ರೂ ತನ್ನ ರೂಮ್ ಬಾಗಿಲನ್ನ ಓಪನ್ ಮಾಡಿರ್ಲಿಲ್ಲ. ಅಷ್ಟೊತ್ತಿಗಾಗಲೇ ಸಂತೋಷ್ ನಾಪತ್ತೆ ಸುದ್ದಿ ಹರಿದಾಡತೊಡಗಿತ್ತು. ಮಾಧ್ಯಮಗಳಲ್ಲಿ ಸುದ್ದಿ ನೋಡಿದ ಸ್ನೇಹಿತರು ಬಾಗಿಲು ಬಡಿತಾರೆ. ಆದ್ರೆ ಎಷ್ಟೊತ್ತಾದ್ರೂ ಬಾಗಿಲು ಓಪನ್ ಆಗದಿದ್ದಾಗ ಸ್ನೇಹಿತರು ಲಾಡ್ಜ್ನ ಸಿಬ್ಬಂದಿಗೆ ಮಾಹಿತಿ ನೀಡಿದಾಗ ಮತ್ತೊಂದು ಕೀ ತಂದು ಓಪನ್ ಮಾಡಿದ್ರು. ಆಗಲೇ ಸಂತೋಷ್ ಸಾವಿನ ಸುದ್ದಿ ಗೊತ್ತಾಗಿದ್ದು ಕೂಡಲೇ ಉಡುಪಿ ಪೊಲೀಸರಿಗೆ ಲಾಡ್ಜ್ ಸಿಬ್ಬಂದಿ ಮಾಹಿತಿ ನೀಡಿದ್ರು.
ಒಟ್ನಲ್ಲಿ ಈಶ್ವರಪ್ಪ ವಿರುದ್ಧವೇ ನೇರ ಆರೋಪ ಮಾಡಿದ್ದ ಸಂತೋಷ್ ಮೃತಪಟ್ಟಿದ್ದಾರೆ. ಆದರೆ ಸಂತೋಷ್ ಅಸಲಿಗೆ ಮೃತಪಟ್ಟಿದ್ದು ಹೇಗೆ? ಆತ್ಮಹತ್ಯೆ ಮಾಡ್ಕೊಂಡ್ರಾ ಅಥವಾ ಬೇರೆ ಏನಾದ್ರೂ ಆಯ್ತಾ ಅನ್ನೋದೇ ನಿಗೂಢವಾಗಿದೆ. ಪೊಲೀಸರ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9.